ಬೆಳಕಿನ ಕವಿತೆ ಅಂತ ಹಾಡ್ತಾ ಸ್ಯಾಂಡ್ಲ್ವುಡ್ಗೆ ಬಂದಂತಹ ಜಯೀದ್ ಖಾನ್ ಈಗ ಅಯ್ಯೋ ಶಿವನೇ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಕಾರಣ ಅವರ ನಟಿಸಿರುವಂಥ ಕಲ್ಟ್ ಸಿನಿಮಾ. ಈ ಸಿನಿಮಾದ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಜಯೀದ್ ಖಾನ್ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಹಾಯ್ ಜಯೀದ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿ, ನೀವು ಹೇಗಿದ್ದೀರಾ ಸರ್? ಎಸ್, ಜಯೀದ್ನ ಮತ್ತೊಮ್ಮೆ ತೆರೆ ಮೇಲೆ ನೋಡುವಂಥ ಒಂದು ಅವಕಾಶ, ಒಂದು ಕಲ್ಟ್ ಸಿನಿಮಾವನ್ನು ತರ್ತಾ ಇದ್ದೀರಿ. ಹಿಂದಿನ ಸಿನಿಮಾ ಬನಾರಸ್ಸಲ್ಲಿ ನೀವೊಂದು ರೋಲ್ ಮಾಡಿದಾಗ ತುಂಬ ಇಷ್ಟ ಆಗಿದೆ ಎಲ್ರಿಗೂ, ತುಂಬ ಒಳ್ಳೆ ಹಿಟ್ ಆಗಿತ್ತು, ಒಳ್ಳೆ ಪ್ರಶಂಸೆ ಬಂದಿತ್ತು ಆ ಸಿನಿಮಾ ಬಗ್ಗೆ, ಆ ಸಿನಿಮಾದಲ್ಲಿ ಅಭಿನಯಿಸಿದ ಬಗ್ಗೆ, ನಿಮ್ಮ ಅಭಿನಯದ ಬಗ್ಗೆ ಒಳ್ಳೆ ಪ್ರಶಂಸೆ ಬಂದಿತ್ತು. ಈಗ ಕಲ್ಟ್ ಅಂತ ಒಂದು ಸಿನಿಮಾ, ಸೆಕೆಂಡ್ ಸಿನಿಮಾ, ಹೇಗಿರುತ್ತೆ ಸರ್ ಈ ಸಿನಿಮಾ? ತುಂಬ ಬೇಗ ಆಗೋಗ್ಬಿಡುತ್ತೆ ಸರ್. ಏನಕ್ಕೆ ನಾವು ಒಂದು ಟೀಸರ್ ಬಿಟ್ಟರೆ ಒಂದು ಹಾಡಿಗೆ ಅಯ್ಯೋ ಶಿವನೇ ಬಿಟ್ಟಿದ್ದೀವಿ. ಸೊ ಟೀಸರು ತುಂಬ ಚೆನ್ನಾಗಿ ವರ್ಕ್ ಆಯಿತು ನಮಗೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಮೀರಿ ವರ್ಕೌಟ್ ಆಯಿತು ಟೀಸರು. ಪ್ಲಸ್ ಅದಾದಮೇಲೆ ಈಗ ಅಯ್ಯೋ ಶಿವನೇ ಅಂತ ಒಂದು ಎರಡನೇ ಕಂಟೆಂಟ್ ಬಿಟ್ವಿ. ಸೊ ಎಲ್ಲ ಕಡೆ ಎಲ್ಲಿ ನೋಡಿದ್ರು ಅಯ್ಯೋ ಶಿವನೇ ಅಯ್ಯೋ ಶಿವನೇ ಆದರೆ ಜನ ಕೇಳ್ತಿದ್ದಾರೆ, ಹಾಡ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಸರ್. ಸಿನಿಮಾದ ಬಗ್ಗೆ ಇನ್ನೊಂದು ಸ್ವಲ್ಪ ಹೋಗಲಿ, ನಾನು ಹೇಳ್ತೀನಿ ಸರ್. ಬನಾರಸ್ ಸಿನಿಮಾದಲ್ಲಿ ನಿಮ್ಮೊಂದು ಲವರ್ ಬಾಯ್ ಥರ ನೋಡಿ, ಒಂದು ಕ್ಯೂಟ್ ಆಗಿರುವಂಥ ಒಬ್ಬ ಹುಡುಗ, ಎಲ್ರಿಗೂ ಇಷ್ಟ ಆಗಿದೆ ನೀವು. ಬಟ್ ಕಲ್ಟಲ್ಲಿ ಹೇಗಿರ್ತಾರೆ ಜಯೀದ್ ಅಂತೇಳಿ? 3 ಶೇಡ್ ಇದೆ ಸರ್ ನನಗೆ. ಲವರ್ ಬಾಯ್ ಆಗೂ ಇರ್ತೀನಿ, ವೈಲೆಂಟ್ ಆಗೂ ಇರ್ತೀನಿ, ಮಾಸ್ ಆಗೂ ಇರ್ತೀನಿ, ಕ್ಲಾಸ್ ಆಗೂ ಇರ್ತೀನಿ. ಈ ಸಿನಿಮಾದ ಒಂದಿಷ್ಟು ಫೋಟೋಗಳನ್ನು ಇಲ್ಲ ಗ್ಲಿಮ್ಸ್ಗಳನ್ನು ನೋಡಿದಾಗ ಜಯೀದ್ ಇನ್ನೊಂದು ಶೇಡ್ ಕಾಣಿಸ್ತಾ ಹೋಗುತ್ತೆ ನಾವು. ಯಾಕಂದರೆ ಯಾವಾಗಲೂ ಒಬ್ಬ ಹೀರೋ ಫಸ್ಟ್ ಸಿನಿಮಾಗೆ ಬಂದಾಗ ಆ ನೆಕ್ಸ್ಟ್ ಅವ್ರ ಸಿನಿಮಾಗಳು ಹಾಗೆ ಬರುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಕಲ್ಟ್ ಆಪೋಸಿಟ್ ಅಂತ ಅನಿಸುತ್ತೆ. ನಿಮ್ಗೆ ಹೇಗೆಲ್ಲ ರಿಯಾಕ್ಷನ್ಸ್ ಬಂದಿದೆ ಸರ್? ಅಫ್ಕೋರ್ಸ್, ಏನಕ್ಕಂದರೆ ಬನಾರಸ್ಲಿ ತುಂಬ ಲವರ್ ಬಾಯ್, ಇನ್ನೋಸೆಂಟು ಆ ಥರ ಕಾಣಿಸ್ಕೊಂಡಿರೋದು. ಇದು ದಿಢೀರ್ ಅಂತ ಹೇಳ್ಬಿಟ್ಟು ಒಂದು ಕಾಲಲ್ಲಿ ಸಿಗರೇಟ್ ಸೇತಾನಲ್ಲಪ್ಪ ಇವನು, ಏನಪ್ಪ ಇವನು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತ. ಸರ್ ನನಗೇನು ಇದೇ ಬೇಕಾಗಿದೆ ಸರ್. ನನಗೆ ಒಂದು ವಾವ್, ಅಯ್ಯೋ ಏನಪ್ಪ ಇದು, ದಟ್ ಈಸ್ ವಾಟ್ ಐ ವಾಂಟ್. ಸೊ ಅದಕ್ಕೇ ಈ ಥರ ಎಲ್ಲ ಪಾತ್ರಗಳು ಆಯ್ಕೆ ಮಾಡ್ಕೊಂಡು ನಾನು ಮಾಡ್ತಾ ಇರೋದು. ಬಟ್ ಇತ್ತೀಚೆಗೆ ಈ ಥರ ಸಿನಿಮಾಗಳು ಬರ್ತಾ ಇಲ್ಲ ಸರ್. ವೈಲೆಂಟ್ ಸಿನಿಮಾ, ವೈಲೆಂಟ್ಗಿಂತ ಲವ್ ಸ್ಟೋರೀಸ್, ಬ್ಯೂಟಿಫುಲ್ ಲವ್ ಸ್ಟೋರೀಸ್, ಪ್ರತಿಯೊಂದು ಹಾರ್ಟ್ಗೆ ಟಚ್ ಆಗೋ ಥರ ಅವ್ರವ್ರ ಕಾಲೇಜ್ ಲೈಫ್ ಆಗ್ಬೋದು, ಅವ್ರವ್ರ ಹಳೆ ಲವ್ ಆಗ್ಬೋದು, ಅದನ್ನು ನೆನೆಸ್ಕೊಳ್ಳೋದು ಸಿನಿಮಾಯಿಂದನೇ. ಸೊ ಈ ಥರ ಸಿನಿಮಾಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಸರ್. ಮೇ ಬಿ ನಿಮ್ಮ ಲಕ್ ಅನಿಸುತ್ತೋ ಅಥವಾ ನನಗೆ ಹೇಳೋಕ್ಕೆ ಹೇಗೆ ಅಂತ ಅನಿಸ್ತಿಲ್ಲ. ಯಾಕಂದರೆ ಫಸ್ಟ್ ಸಿನಿಮಾ ಬಂದಾಗ ನಿಮ್ಮ ಸಿನಿಮಾದ ಬೆಳಗಿನ ಕವಿತೆ ಹಾಡು ಸೂಪರ್ ಡೂಪರ್ ಹಿಟ್ ಆದಂಥ ಹಾಡು, ನಿಮ್ಮನ್ನು ಬೇರೆ ಲೆವೆಲ್ ತಗೊಳೋದಂಥ ಒಂದು ಸಾಂಗ್ ಇದು. ಈಗ ಸೆಕೆಂಡ್ ಸಿನಿಮಾ ಕಲ್ಟ್ ಅಂತ ಬಂದಾಗ ಇಲ್ಲಿ ಅಯ್ಯೋ ಶಿವನೇ ಹಾಡು ಕೂಡ ಅದೇ ರೇಂಜ್ಗೆ ಬರ್ತಾ ಇದೆ. ಸಾಂಗ್ ರಿಲೀಸ್ ಆಗಿ ಏನು ಒಂದು ವೀಕ್ ಆಗಿದೆ ಅಷ್ಟೇ. ಮಿನಿಮಮ್ ಒಂದು 10 lakhs ವ್ಯೂಸ್ ಏನಾಗಿದೆ, ಅಂದರೆ 1 million ವ್ಯೂಸ್ ಆಗಿರುವಂಥದ್ದು. ಸೊ ಈ ಸಾಂಗ್ ಹಿಟ್ ಬಗ್ಗೆ ಆಗಿರೋ ಬಗ್ಗೆ ಏನು ಹೇಳ್ತೀರಿ ಜಯೀದ್ ಅವರು? ಖುಷಿ ಆಗುತ್ತಲ್ಲ ಸರ್. ಏನಕ್ಕೆ ಅದನ್ನು ನಾವು ಹೋರಾಟ ಮಾಡೋದು, ಹಗಲು ರಾತ್ರಿ ಕಷ್ಟಪಡೋದು, ಈ ಸಕ್ಸಸ್ಗೆ, ಈ ಹೊಗಳಿಕೆ, ಈ ಪ್ರೀತಿಗೋಸ್ಕರನೇ. ಆಮೇಲೆ ನನ್ನ ತಲೆಯಲ್ಲಿ ನಾನು ಅರ್ಜುನ್ ಸರ್ಗೆ ಹೇಳ್ಬಿಟ್ಟಿದ್ದೆ, ಬೆಳಕಿನ ಕವಿತೆ ಏನು ಹಾಡು ಹಿಟ್ಟಾಗಿತ್ತೋ ಅದನ್ನು ಮಲಗಿಸಿ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಈ ಹಾಡು. ಸೊ ಅದೇ ತಲೆಯಲ್ಲಿ ಇಟ್ಕೊಂಡೆ ನಾವು ಈ ಹಾಡು ಮಾಡಿದ್ದು ಸರ್. ಜಯೀದ್ ಅವ್ರಿಗೆ ಕೆಲಸ ಮಾಡಬೇಕಂದ್ರೆ ತುಂಬ ಆಪ್ಷನ್ಸ್ ಇದೆ, ತುಂಬ ಜಾಗ ಇದೆ, ಸ್ಪೇಸಸ್ ಇದೆ, ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ಬೋದು. ಬಟ್ ಈ ಸಿನಿಮಾ ಫ್ಯಾಷನ್ ಬಗ್ಗೆ ಹೇಳಿದ್ರೆ ನಿಮಗೆ ಯಾಕೆ ಈ ಸಿನಿಮಾ ಫ್ಯಾಷನ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಅಂತ ಹೇಳ್ತೀನಿ? ಗೊತ್ತಿಲ್ಲ ಸರ್, ಅದು ಹೇಗೆ ಬಂದಿದೆಯೋ ಹೆಂಗೆ ಬಂದಿದೆಯೋ ಅಂತ. ಬಟ್ ನನಗೆ ಚಿಕ್ಕ ವಯಸ್ಸಿಂದ ನನಗೊಂದು ಆಸೆ, ನನಗೊಂದು ಡ್ರೀಮ್, ನಾನು ಸ್ಟಾರ್ ಆಗಬೇಕು ಅಂತೇಳಿ. ಸೊ ಹೋರಾಟ ನಡೀತಾ ಇದೆ. ನನಗೆ ದೇವರು ಜನ ಎಲ್ಲಿವರೆಗೆ ನಾನು ಕರ್ಕೊಂಡೋಗಿ ಕೂರಿಸ್ತಾರೆ ಅಂತೇಳಿ. ಈ ಕಲ್ಟ್ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದಾಗ ಅಥವಾ ನಿಮ್ಮ ಹಿಂದಿನ ಸಿನಿಮಾ ಬಗ್ಗೆ ನೆನಪಾಗೇ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ನಿಮ್ಮ ಜೊತೆಗೆ ದರ್ಶನ್ ಸರ್ ಜೊತೆಗಿದ್ದಂಥವ್ರು, ನಿಮ್ಮನ್ನು ಬೆಂತಟ್ಟದಂಥವ್ರು. ಈ ಕಲ್ಟ್ ಸಿನಿಮಾ ಬರ್ತಾ ಇದೆ, ಬಟ್ ಅವರು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗಿಲ್ಲ. ಏನು ಹೇಳ್ತೀವಿ ಈ ಒಂದು ಸಂದರ್ಭದ ಬಗ್ಗೆ? ಬೇಜಾರಾಗುತ್ತೆ ಸರ್. ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ನಿಜ ಜೀವನದಲ್ಲಿ ನನಗೆ ಅಣ್ಣ ಇಲ್ಲ. ಅವ್ರು ಆ ಜಾಗನ ತುಂಬಿದ್ರು, ನಿಂತ್ಕೊಂಡ್ರು ನನ್ನ ಬೆನ್ನ ಹಿಂದೆ. ಸೊ ಈ ಸಿನಿಮಾಗೆ ಅವ್ರಿಲ್ಲ. ಬಟ್ ಸ್ಟಿಲ್ ಪಾಪ ಫಸ್ಟು ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮದು ಪ್ರತಿ ಸತಿ ನಾನು ದೇವ್ರಿಗೆ ಕೇಳ್ಕೊಳ್ಳುವಾಗ ಆದಷ್ಟು ಬೇಗ ಅವ್ರು ಹೊರಗಡೆ ಬರಬೇಕು. ಏನಕ್ಕಂದರೆ ಅವ್ರು ನನಗಷ್ಟೇ ಅಂತಲ್ಲ, ಕನ್ನಡ ಇಂಡಸ್ಟ್ರಿಗೂ ಅವ್ರದ್ದು ಅವಶ್ಯಕತೆ ಇದೆ. ಸೊ ಅವ್ರ ಅಭಿಮಾನಿಗಳಿಗೂ ಅವಶ್ಯಕತೆ ಇದೆ. ಸೊ ಅವ್ರು ಎಲ್ರಿಗೂ ಒಳ್ಳೆಯದಾಗಬೇಕು ಅಷ್ಟೇ ಸರ್. ಅದಾയത് ಈ ಒಂದು 2-3 ಕ್ವೆಶನ್ಸ್ಗಳು ಕೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಿಮ್ಗೆ ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಇದೆ ಇವತ್ತಿಗೂ ಕೂಡ. ಹಾಗಾಗಿ ದರ್ಶನ್ ಸರ್ ಇಂಥ ಒಂದು ಪ್ರಕರಣದಲ್ಲಿ ಒಳಗಡೆ ಇದ್ದಾರೆ, ಸಿಗಾಕೊಂಡ್ರು ಅಂತ ಅನಿಸಿದಾಗ ಜಯೀದ್ಗೆ ಏನು ಅನಿಸ್ತದೆ ಅಂತ ಫಸ್ಟ್? ಯಾಕಂದರೆ ನೀವು ತುಂಬ ಹತ್ತಿರದಿಂದ ನೋಡಿದಂಥವ್ರು, ಸ್ನೇಹಿತರ ಬಳಗದಲ್ಲಿ ಕಾಣಿಸ್ಕೊಂಡಂಥವ್ರು, ಇಂಥ ಒಂದು ಪ್ರಕರಣದಲ್ಲಿ ಸಿಗಾಕೊಂಡ್ರು ಅಂತ ಅನಿಸಿದಾಗ ಜಯೀದ್ ಅವ್ರಿಗೆ ಏನು ಅನಿಸುತ್ತೆ ಫಸ್ಟ್ ಅಂತೂ ಶಾಕ್ ಆಯಿತು, ಟು ಬಿ ವೆರಿ ಫ್ರಾಂಕ್ಲಿ ಸ್ಪೀಕಿಂಗ್. ಹೌದಾ, ಹೀಗೆಲ್ಲ ನಡೆದೋಯ್ತಾ? ಆಮೇಲೆ ಬಹುಶಃ ನಾನು ನೋಡೋ ಹತ್ತಿರದಿಂದ ಯಾರು ನೋಡ್ಕೊಂಡಿಲ್ಲ ಅಂದ್ಕೊಳ್ತೀನಿ. ಅವ್ರು ಸುಮಾರು ಸತಿ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅವ್ರದ್ದು ಒಂದು ಚೌಕಟ್ಟುಗಳು ಇದೆ ಅಂತೇಳಿ, ಅವ್ರು ಎಷ್ಟೇ ಬಿಟ್ಕೊಳ್ಳೋದು ಅಂತ. ನಮಗೆ ಯಾವ ಚೌಕಟ್ಟು ಪಾಪ ಅವ್ರು ಹಾಕಿರಲಿಲ್ಲ. ಸೊ ಐ ಥಿಂಕ್ ಹೀ ಈಸ್ ನಾಟ್ ದಟ್ ಕೈಂಡ್ ಆಫ್ ಅ ಪರ್ಸನ್ ಸರ್. ಅವ್ರು ಆ ಥರ ವ್ಯಕ್ತಿ ಇಲ್ಲ.
ಬಟ್ ಗೊತ್ತಿಲ್ಲ ಈಗ ಹಿಂಗಿದೆ ಪರಿಸ್ಥಿತಿ. ಆಮೇಲೆ ನಾವು ಜಾಸ್ತಿ ವಿಚಾರವಾಗಿ ಮಾತಾಡಬಾರ್ದು, ಏನಕ್ಕೆ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವೆಲ್ಲರೂ ತಲೆ ಬಗ್ಗಬೇಕು. ಸೊ ಅದಕ್ಕೆ ನೋಡೋಣ, ನನಗೆ ದೇವ್ರ ನಂಬಿಕೆ ಇದೆ ಅವ್ರು ಈ ಥರ ಏನೂ ಮಾಡಿರಲ್ಲ ಅಂತೇಳಿ. ಬಟ್ ಟೈಮ್ ವಿಲ್ ಶೋ. ಅವರು ಹೊರಗಡೆ ಬಂದರು ಫಸ್ಟ್ ಸರಿ ಮಧ್ಯಂತರ ಜಾಮೀನು ತಗೊಂಡು ನಂತರ ಜಾಮೀನು ಸಿಕ್ತು, ಸಿನಿಮಾ ಕೆಲಸಗಳು ಶುರು ಮಾಡಿದರು. ಒಂದು ಆಶಾಭಾವನೆ ಅವರ ಫ್ಯಾನ್ಸ್ ವಲಯದಲ್ಲಾಗಿರ್ಬೋದು, ಸ್ನೇಹಿತರ ಬಳಗದಲ್ಲಾಗಿರ್ಬೋದು, ಅಥವಾ ಒಂದು ಫ್ಯಾಮಿಲಿ ವಲಯದಲ್ಲಾಗಿರ್ಬೋದು ಒಂದು ಆಶಾಭಾವನೆ ಮೂಡಿತು. ಇನ್ನು ಮುಂದೆ ದರ್ಶನ್ ಅವರು ಬೇರೆ ಥರವಾಗಿ ಹೋಗ್ತಾರೆ, ಆಮೇಲೆ ಅಥವಾ ಅವರ ಜರ್ನಿ ಇನ್ನೂ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋಂಥ ಇಷ್ಟು. ಬಟ್ ಅವ್ರು ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ರು, ನೀಟಾಗಿ ಸಿನಿಮಾಗಳು ಶೂಟಿಂಗ್ ಎಲ್ಲವೂ ಮಾಡ್ಕೊಂಡು. ಮತ್ತು ಸಡನ್ನಾಗಿ ಒಂದು ಚೇಂಜ್ ಓವರು ಮತ್ತೆ ಒಳಗಡೆ ಹೋಗ್ಬೇಕಾಗಿ ಬರುವಂಥದ್ದು, ಇದೆಲ್ಲ ನೋಡಿದಾಗ ಒಂದಿಷ್ಟು ಅವರ ಸ್ನೇಹಿತರ ಬಳಗ ಅಥವಾ ಅಭಿಮಾನಿ ಬಳಗ ಇವರಿಗೆಲ್ಲರೂ ಕೂಡ ಒಂದು ಬೇಸರ ತರುವಂಥದ್ದೇ. ಇದು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ರು ಅಂತ? ಈಗ ಬೇರೆಯವ್ರು ಹೆಂಗೆ ಸ್ವೀಕಾರ ಮಾಡ್ಕೊಳ್ಳೋದ್ರೆ ನಾವು ಸ್ವೀಕಾರ ಮಾಡ್ಕೊಳ್ಳೇಬೇಕಲ್ಲ ಸರ್. ಏನಕ್ಕೆ ನ್ಯಾಯಾಲಯ ನಮ್ಮ ಕಂಟ್ರೋಲ್ ಇಲ್ಲ. ಆಮೇಲೆ ಅಲ್ಲಿ ಘಟನೆ ನಡೆದಾಗ ನಾನಂತೂ ಇರಲಿಲ್ಲ. ಸೊ ಈಗ ನಿಮ್ಮದು ಏನು ಅಭಿಪ್ರಾಯ ಇತ್ತು, ನಂದು ಅದೇ ಅಭಿಪ್ರಾಯ ಇತ್ತು. ಬಟ್ ನಮ್ಮದು ಒಡನಾಟ ಜೊತೆಲಿ ನಾವು ಒಳ್ಳೆ ಟೈಮಲ್ಲಿ ನಾವು ಇದ್ದಿದ್ದ ಟೈಮಲ್ಲಿ ಸೊ ನಾವು ನೋಡಿದ್ದೀವಿ ಆ ವ್ಯಕ್ತಿತ್ವ ಹೇಗೆ ಅಂತ ಹೇಳಿ. ಆಮೇಲೆ ಆ ಅಪ್ಪನಿಗೆ ಇವತ್ತು ಈ ಪರಿಸ್ಥಿತಿಲಿ ನೋಡ್ತೋದು ನನಗೆ ಇಷ್ಟ ಆಗ್ತಾಯಿಲ್ಲ. ಏನಕ್ಕೆ ಆ ಅಪ್ಪ ರಾಜನ್ ಥರ ಇದ್ದೊಂದು ವ್ಯಕ್ತಿ. ಅವರಷ್ಟೇ ಅಲ್ಲ, ನಮಗೂ ಅಷ್ಟೇ ಹಾಗೆ ನೋಡ್ಕೊಳ್ತಾ ಇರೋರು. ನನಗೆ ಒಬ್ಬ ಜಮೀನ್ ಅಹ್ಮದ್ ಖಾನ್ ಮಗ ಅಂತ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಇನ್ನು ಯಾರೊಬ್ಬ ಬೇರೆಯವ್ನು ಬಂದರು ಇಬ್ಬರಿಗೂ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್. ನನಗೇನು ಸ್ಪೆಷಲ್ ಥರ ಏನಿಲ್ಲ. ಬಟ್ ನಾನು ಅವ್ರ ಜೊತೆ ಬೇರೆ ಥರ ಇದ್ದೆ. ಏನಕ್ಕೆ ನಂದು ಅವ್ರದ್ದು ಒಂಥರ ಬೇರೆ ಥರನೇ ಬಾಂಧವ್ಯ ಆಯಿತು ಸರ್. ಬೇಜಾರಾಗುತ್ತೆ ಸರ್, ಅಷ್ಟೇ. ಇನ್ನೇನು ಹೇಳೋಕ್ಕಾಗತ್ತೆ, ನೀವು ಹೇಳಿ ಸರ್. ನಿಮ್ಮ ಮನೆಗೆ ಬಂದಿದ್ದು ಒಂದಿಷ್ಟು ವೀಡಿಯೋಗಳನ್ನ, ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ನೋಡಿದ್ವಿ, ತುಂಬ ಖುಷಿಯಾಗಿತ್ತು. ಅವ್ರು ನಿಮ್ಮ ಮನೇಲಿ ಊಟ ಮಾಡಿ ಹೋಗಿದ್ದು ಆಗಿರ್ಬೋದು, ಅದು ಮೋಸ್ಟ್ ಬೆಬ್ಲಿ ಅದು ಬರ್ಡೇ ಟೈಮಲ್ಲಿ ಅಂತ ಅನ್ಸುತ್ತೆ, ನನಗೆ ಸರಿಯಾಗಿ ನೆನಪಾಗ್ತಿಲ್ಲ, ಅಥವಾ ಅದು ಫೆಸ್ಟಿವಲ್ ಓಕೆ ರಾಬರ್ಟ್ ಟೈಮಲ್ಲಿ ಅನಿಸುತ್ತೆ. ಆ ದಿನಗಳನ್ನ ನೆನಪು ಮಾಡ್ಕೊಳ್ಳೋದು ಸರ್ ಖುಷಿಯಾಗುತ್ತೆ ಸರ್. ಅವರು ನಮ್ಮ ಹೊಸ ಮನೆ ಬೇರೆ ಇನ್ನೊಂದು 2 ಇಯರ್ಸ್ನ ಆಗಿತ್ತೇನೋ. ಅವ್ರು ತುಂಬ ದಿವಸದಿಂದ ನಾನು ಕರಿತಾ ಇದ್ದೆ, ಅಣ್ಣ ಬನ್ನಿ ನಮ್ಮ ಮನೆಗೆ, ಹೊಸ ಮನೆ ಅಂತ. ಬರ್ತೀನಿ ಪಾಪ ಅವ್ರಿಗೂ ಟೈಮ್ ಸಿಕ್ಕಿರಲಿಲ್ಲ. ಸೊ ಒಂದು ಟೈಮ್ ಮಾಡಿಕೊಂಡು ರಾಬರ್ಟ್ ಪ್ರೀ ರಿಲೀಸ್ ಇವೆಂಟ್ ಹುಬ್ಳಿ ಒಂದು 2 ದಿನ ಹೋಗೋ ಮುಂಚೆ ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ನೋಡ್ಕೊಂಡು ಹೋದರು ಸರ್. ಈ ಕಲ್ಟ್ ಸಿನಿಮಾದ ಬಗ್ಗೆ ಸರ್ ಜೊತೆಗೆ ಏನಾದ್ರು ಮಾತಾಡಿದ್ದು, ದರ್ಶನ್ ಸರ್ ಜೊತೆಗೆ ಮಾತಾಡಿದ್ದಿದೆಯಾ ಹೇಗೆ ಅಂತ? ಸರ್ ಅದು ಕಲ್ಟ್ ಶುರುವಾಗಿದ್ದು ಅವರಿಂದಾನೆ. ಅಂದರೆ ಸಿನಿಮಾ ಕತೆ ಅಲ್ಲೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಬೇರೆಯವ್ರದ್ದು ಕಮಿಟ್ಮೆಂಟ್ ಇತ್ತು ಸರ್. ಗುಲ್ಬರ್ಗಾ ಕಡೆಯವ್ರ ಪ್ರೊಡ್ಯೂಸರ್ದು ಒಂದು ಕಮಿಟ್ಮೆಂಟ್ ಇತ್ತು. ಸೊ ಅವ್ರಿಗೆ ಈ ಸಿನಿಮಾ ಕೊಡೋಣ, ಅನಿಲ್ ಕುಮಾರ್ ಅವ್ರ ಕಾಂಬಿನೇಷನಲ್ಲಿ ಸಿನಿಮಾ ಮಾಡೋಣ ಅಂತ ನಾನು ಫಿಕ್ಸ್ ಆಗಿದೆ. ಅವರು ಒಂದು ದಿವಸ ನನ್ನನ್ನು ಕೇಳಿಕೊಂಡ್ರು, ಅಪ್ಪಿ ನೀನು ಯಾವ್ದು ಮಾಡ್ತಿದ್ದೆ ಈಗ? ಅದೇ ಅಣ್ಣ ಈ ಥರ ಕಲ್ಟ್ ಅಂತ ಒಂದು ಮಾಡ್ತಾಯಿದ್ದೀನಿ, ಈಗ ಆದಷ್ಟು ಬೇಗ ಶುರು ಮಾಡ್ತೀನಿ, ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ, ಯಾರು ಪ್ರೊಡ್ಯೂಸರು ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದೆ. ಸೊ ಆವಾಗ ಅವ್ರು ಹೇಳಿದ್ರು, ಇಲ್ಲ ನನ್ನ ಒಬ್ಬ ಪರಿಚಯದವನೊಬ್ಬ ಇದ್ದಾನೆ ಪ್ರೊಡ್ಯೂಸರು, ನೀನು ಅವನಿಗೆ ಸಿನಿಮಾ ಮಾಡಿಕೊಡ್ಬೇಕು ಅಂದು. ಸರಿ ಖಂಡಿತ ಮಾಡಿಕೊಡು, ನೀವು ಹೇಳಿದ್ಮೇಲೆ ಮುಗೀತು, ಅಲ್ಲಿ ABCD ಏನಿಲ್ಲ, ಖಂಡಿತ ಮಾಡಿಕೊಡು. ಇಲ್ಲ ಇದೇ ಸಿನಿಮಾನೇ ಮಾಡಿಕೊಡು, ಇಮಿಡಿಯೇಟಾಗಿ ಮಾಡಬೇಕಂತೆ. ಅವ್ರು ನೀವು ಹೇಳಿದ್ಮೇಲೆ ಮುಗೀತು, ಆಯಿತು ಅಂತೇಳಿ ಆ ಪ್ರೊಡ್ಯೂಸರ್ಗೆ ಸ್ವಲ್ಪ ಸಮಾಧಾನ ಮಾಡಿಸಿ ಅಡ್ವಾನ್ಸ್ ವಾಪಸ್ ಕಳಿಸಿ ಇವ್ರನ್ನ ಹಾಕ್ಕೊಂಡೆ. ಅದು ನಾವು ಸ್ವಲ್ಪ ದಿವಸ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ, 6 ಮಂತ್ಸ್ 7 ಮಂತ್ಸು. ನಮ್ಮದು ಟೀಸರ್ ಎಲ್ಲ ಪಾಪ ಅವ್ರ ದುಡ್ಡಿಂದ ನಾವು ಶೂಟ್ ಮಾಡಿದ್ದು. ಆಮೇಲೆ ಏನೋ ಪಾಪ ಅವ್ರಿಗೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್, ಏನೋ ಒಂದು ಸಮಸ್ಯೆಗಳು ಬಂದಾಗ ಅವ್ರಿಗೆ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇನ್ನೊಬ್ಬ ಕಮಿಟ್ಮೆಂಟ್ ಇತ್ತು, ನಮ್ಮ ಲೋಕಿ ಅಣ್ಣ ಅಂತ, ಈಗ ಸಿನಿಮಾ ಪ್ರೊಡ್ಯೂಸರು. ಸೊ ಅವ್ರನ್ನ ಇನ್ವಾಲ್ವ್ ಮಾಡಿ ಅವ್ರು ಎಷ್ಟು ಖರ್ಚು ಮಾಡಿದ್ರು ಹಣನ ಅವ್ರಿಗೆ ವಾಪಸ್ ಕೊಟ್ಟು ನಾವು ಮುಂದಕ್ಕೆ ಹೋದ್ವಿ. ಇನ್ನೊಂದು ಕೇಳಬೇಕು ಸರ್, ಈ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಒಂದು ಡ್ರೋನ್ ಕ್ಯಾಮ್ರಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತುಂಬ ದೊಡ್ಡ ಇಶ್ಯೂ ಆಯಿತು, ಅವಾಗ ನಿಮಗೂ ಕೂಡ ಗಮನಕ್ಕೆ ಬಂದಿದೆ. ಸೊ ಅದು ಏನಾಯ್ತು ಸರ್, ನಿಮ್ಮ ಕಡೆಯಿಂದ ಏನೇನು ಸಪೋರ್ಟ್ ಸಿಕ್ತು ಆ ಹುಡುಗಂಗೆ ಅನ್ನೋವಂಥದ್ದು ಕೇಳಿದ್ರೆ? ಸರ್ ಏನಿಲ್ಲ ಸರ್, ಅದು ಚಿತ್ರದುರ್ಗದಲ್ಲಿ ನಡೆದಿತ್ತು ಘಟನೆ ಸರ್. ಅದು ಅವನು ಪಾಪ ಏನೋ ಒಂದು ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಂಡ. ಸೊ ನಾನು ಹೇಳಿದೆ, ನೋಡಪ್ಪ ನನ್ನ ಕೈಲಿ ಏನಿಲ್ಲ, ಬೇಕಿದ್ರೆ ನನ್ನ ಕಡೆಯಿಂದ ನನ್ನ ಸಹಾಯ ಬೇಕಾ, ಒಂದು 50,000 1 ಲಕ್ಷ ಬೇಕಿದ್ರೆ ನಾನು ಕೊಟ್ಬಿಡ್ತೀನಿ, ಅದಕ್ಕಿಂತ ಜಾಸ್ತಿ ನಾನು ಏನೂ ಕೊಡೋಕ್ಕಾಗಲ್ಲ. ಒಂದು ಎರಡನೇದು, ಬೇಕಿದ್ರೆ ನಿರ್ಮಾಪಕರಿಗೆ ಹೇಳಿಸ್ಬಿಟ್ಟು, ಪಾಪ ಒಳ್ಳೆ ಹುಡುಗ, ಏನೋ ಒಂದು ಕೊಡಿ ಸರ್, ಏನೋ ಒಂದು ತಪ್ಪು ನಡೆದೋಗಿದೆ ಈಗ ನಮ್ಮಿಂದನೋ ಅವನಿಂದನೋ ಏನೋ ಆಗೋಗ್ಬಿಟ್ಟಿದೆ, ಏನಕ್ಕಂದ್ರೆ ಅದೇ ಒಂದು ಬಂಡವಾಳ, ಅದೇ ಒಂದು ಜೀವ, ಏನೋ ಒಂದು ಸಂಸಾರ ಮಾಡ್ಕೊಳ್ತಾನೆ ಬಿಡಿ ಅಂತ ಅವ್ನಿಗೆ ಆಶ್ವಾಸನೆ ಕೊಟ್ಟು ಸಮಾಧಾನ ಮಾಡಿ ಕಳಿಸ್ದೆ. ಅದು ನೋಡಿದ್ರೆ ಅವ್ನು ಬೆಂಗಳೂರು ಬಂದ ತಕ್ಷಣ ಸೂಸೈಡ್ ಮಾಡೋ ಅಷ್ಟು ಪರಿಸ್ಥಿತಿ. ಆ ಸ್ಟೆಪ್ಪೆಲ್ಲ ತೊಗೊಳ್ಬಾರ್ದಿತ್ತು ಅವನು, ಏನೋ ಪಾಪ ದೇಹದಿಂದ ಏನೋ ಬತ್ಕೊಂಡ. ಆಮೇಲೆ ನಾನು ನಿರ್ಮಾಪಕರು ಡಿಸೈಡ್ ಮಾಡಿಬಿಟ್ಟು, ಎಷ್ಟೋ ಜನ ಒಳ್ಳೇದು ಮಾಡ್ತೀವಿ ಸರ್, ಒಂದು ಡ್ರೋನ್ ಕೊಡಿಸ್ಬಿಡೋಣ ಅವನಿಗೆ, ಪಾಪ ಹೆಂಗೋ ಒಂದು ಬತ್ಕೊಳ್ತಾನೆ ಬಿಡಿ ಅಂತೇಳಿ ಅವನಿಗೆ ಮಾಡಿದ್ವಿ ಸರ್. ಸರ್ ನಿಮ್ಮ ಈ ಕೆಲವೊಂದು ಗುಣಗಳನ್ನ ನೋಡಿದಾಗ ದರ್ಶನ್ ಅವರು ಕೂಡ ಈ ಥರದ್ದು ಸಾಕಷ್ಟು ಸಹಾಯಗಳನ್ನ ಮಾಡಿದಂಥ ಉದಾಹರಣೆಗಳು ನಾವು ನೋಡಿದ್ದೀವಿ. ನಿಮ್ಮ ಮತ್ತು ದರ್ಶನ್ ಸರ್ ಫಸ್ಟ್ ಮೀಟು ಹೇಗಾಗಿತ್ತು ಸರ್? ಹೆಂಗೆ ಪರಿಚಯ ಆಗಿದ್ದು ಅಂತೇಳಿ ನಿಮಗೆ? ಅವರು ಅಪ್ಪ ಮುಖಾಂತರನೇ ಸರ್ ನನಗೆ ಭೇಟಿಯಾಗಿದ್ದು. ಐ ಥಿಂಕ್ ಫಸ್ಟು ಅವ್ರು ನಾನು ಭೇಟಿಯಾಗಿದ್ದು 2011 2011 ನಾನು ಫಸ್ಟಿಗೆ ಭೇಟಿಯಾಗಿದ್ದು. ಆವಾಗ ಅಷ್ಟೊಂದು ಏನಿರಲಿಲ್ಲ. ಈಗ ನಾನು ಅಪ್ಪಗೆ ಹೇಳಿರಲಿಲ್ಲ ನಾನು ಆ್ಯಕ್ಟರ್ ಆಗ್ತೀನಿ ಅಂತ. ಅವ್ರು ಏನು ಮಾಡ್ತಿದ್ಯಾ, ಇನ್ನೂ ಓದ್ತಾ ಇದ್ದೀನಿ, ಹಂಗೆ ಹಿಂಗೆ. ಸರಿ ಆಯಿತು, ಓಕೆ. ತೀರಾ ಬಾಂಧವ್ಯ ಶುರುವಾಗಿದ್ದು ನಂದು ಮತ್ತು 2018 ಇಂದ ನಮ್ಮದು ಅವ್ರದ್ದು ಬಾಂಧವ್ಯ ಬಿದ್ದದು. ಎಸ್.
ಇನ್ನು ಕಲ್ಟ್ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದಾಗ ಅನಿಲ್ ಅವರು ಕಂಪ್ಲೀಟಾಗಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ರು, ಉಪಾಧ್ಯಕ್ಷ ಅಂತೇಳಿ. ಒಂದು ಒಳ್ಳೆ ಹಿಟ್ ಸಿನಿಮಾ. ನಿಮ್ಮ ಫ್ರೆಂಡೇ ಚಿಕ್ಕಣ್ಣ ಹೀರೋ, ನೀವು ದರ್ಶನ್ ಸರ್ ಚಿಕ್ಕಣ್ಣ ಎಲ್ಲ ಒಂದು ಒಳ್ಳೆ ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ದಂಥವ್ರು. ಆ ಸಿನಿಮಾ ತುಂಬ ಚೆನ್ನಾಗಿ ಹಿಟ್ ಆಗಿತ್ತು. ಸೊ ಹಾಗಾಗಿ ಅನಿಲ್ ಡೈರೆಕ್ಷನ್ ಅಂತ ಬಂದಾಗ ನಿಮ್ಮನ್ನು ಇಲ್ಲಿ ಹೇಗೆ ತೋರಿಸ್ತಾರೆ ಅಂತ ನಿಮಗೆ ಇಮ್ಯಾಜಿನೇಷನ್ ಇತ್ತು, ಈಗ ಹೆಂಗೆ ಅನಿಸ್ತಾ ಇದೆ? ಸರ್, ನಾನು ಫಸ್ಟ್ ಆಫ್ ಆಲ್ ಅನಿಲ್ ಅವ್ರನ್ನ ಪರಿಚಯ ನಾನು ಭೇಟಿಯಾಗಿದ್ದು ಯಶ್ ಅವ್ರ ಮುಖಾಂತರ ಸರ್. KGF ನಡೀತಿರುವಾಗ ಒಂದು ಸಕ್ಸಸ್ ಪಾರ್ಟಿ ಕೊಟ್ಟಿದ್ರು ನಮ್ಮೆಲ್ಲರನ್ನ. ಸೊ ಅಲ್ಲಿ ಅವ್ರು ನನಗೆ ಅನಿಲ್ ನನ್ನ ಫ್ರೆಂಡು, ನನ್ನ ಗೆಳೆಯ ಅಂಥೇಳಿ ಪರಿಚಯ ಮಾಡಿಸ್ಕೊಟ್ಟಿದ್ದು. ಸೊ ಅಲ್ಲಿಂದ ನಂದು ಮತ್ತು ಅವ್ರದ್ದು ಫ್ರೆಂಡ್ಶಿಪ್ ಕ್ಯಾರಿ ಫಾರ್ವರ್ಡ್ ಆಗಿದ್ದು. ಒಂದು ಸಿನಿಮಾ ಮಾಡೋಣ ಅಂತ ಇತ್ತು. ನಾವು ಸಿಕ್ಕಿರೋದೇ ಬೇರೆ ಸಿನಿಮಾಗೆ, ಬಟ್ ಅದು ಆಗಿದ್ದು ಇದು ಕಲ್ಟು. ಅದೇನೋ ಒಂದು ಯಾವುದೋ ಒಂದು ಸಂದರ್ಭಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲ, ನನ್ನ ಹತ್ರ ಇನ್ನೊಂದು ಒಳ್ಳೆ ಕತೆ ಇದೆ, ಇದನ್ನು ನೀವು ಮಾಡ್ತೀರ ಅಂದರೆ ನಾನು ಮಾಡ್ತೀನಿ ಅಂತ. ಇನ್ನೂ ಉಪಾದೇಶ ರಿಲೀಸ್ ಆಗಿರಲಿಲ್ಲ. ಸೊ ಬಿಫೋರ್ ಉಪಾದೇಶ ರಿಲೀಸ್ ನಂದು ಅವ್ರದ್ದು ಕನ್ಫರ್ಮ್ ಆಗೋಗ್ಬಿಟ್ಟಿತ್ತು. ಈ ಸಿನಿಮಾದ ಈಗ ಹಾರ್ಡ್ ಹಿಟ್ ಆಗಿದೆ, ಝೈದ್ ಅವ್ರಿಗೆ ಒಂದು ಬೇರೆ ಶೇಡ್ ಕೊಡುವಂಥ ಸಿನಿಮಾ ಅಂತ ಅನಿಸುತ್ತೆ. ಈ ಕಲ್ಟ್ ಸಿನಿಮಾಗಳು ಬೇಕು ಅನ್ನೋವಂಥದ್ದು ಇಂಡಸ್ಟ್ರಿಯಲ್ಲಿ ಇತ್ತು, ಅಂಥ ಕತೆಗಳು ಬೇಕು, ಅಂತ ಕಲ್ಟ್ ಕತೆಗಳು ಬೇಕು, ನೋಡಬೇಕು ಅಂಥ ಸಿನಿಮಾಗಳು ಬಂದರೆ, ಕಲ್ಟ್ ಕತೆ ಇರುವಂಥ ಸಿನಿಮಾ ಬಂದರೆ ಹಿಟ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಈಗ ಆ ಹೆಸರಲ್ಲೇ ಸಿನಿಮಾ ಮಾಡಿದಿರಿ ಕಲ್ಟ್ ಅಂತೇಳಿ, 3 ಶೇಡ್ ನಿಮ್ಮದು. ಸೊ ಹಾಗಾಗಿ ಝೈದ್ ಅವ್ರಿಗೆ ಈ ಸಿನಿಮಾಗೆ ಎಷ್ಟು ಭರವಸೆ ಇದೆ ಅಂತೇಳಿ? ಸರ್, ನಾನು ಈ ಸಿನಿಮಾ ಈ ಕತೆ ಆಯ್ಕೆ ಮಾಡ್ಕೊಳ್ಳುವಾಗ, ಈ ಪಾತ್ರ ಆಯ್ಕೆ ಮಾಡ್ಕೊಳ್ಳುವಾಗ ನಾನು ಡೈರೆಕ್ಟ್ರಿಗಾಗ್ಬೋದು, ಪ್ರೊಡ್ಯೂಸರ್ಗಾಗ್ಬೋದು ಇಬ್ಬರಿಗೂ ಹೇಳ್ಬಿಟ್ಟಿದ್ದೆ, ಪ್ರಚಾರ ಅಂತ ನಾನು ಮಾಡೇ ಮಾಡ್ತೀನಿ, ನನ್ನ ಕಡೆಯಿಂದ ನನ್ನ ಕರ್ತವ್ಯ ಅದು, ನಾನು ಮಾಡೇ ಮಾಡ್ತೀನಿ. ಬಟ್ ನಾನು ಜಾಸ್ತಿ ಈ ಸಿನಿಮಾ ಬಗ್ಗೆ ಹೋಗಲ್ಲ, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಏನಕ್ಕೆ ಈಗ ನಾವು ಮಾತಾಡಿದ್ರೆ ಅದು ಚೆನ್ನಾಗಿರಲ್ಲ ಸರ್. ನಮ್ಮ ಸಿನಿಮಾ ಮಾತಾಡಬೇಕು, ಸಕ್ಸಸ್ ದಿನ ಮಾತಾಡ್ತೀನಿ ಸರ್, ಅಲ್ಲಿವರೆಗೂ ಮಾತಾಡೋಕ್ಕೆ ಹೋಗಲ್ಲ. ಇನ್ನೊಂದು ಕೊನೆಯ ಕೇಳಿದ್ರೆ, ಈಗಿನ ಒಂದು ಟ್ರೆಂಡ್ ಏನಪ್ಪ ಅಂತಂದರೆ, ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿಗಳಿಗೆ ಬ್ಯಾಡ್ ಕಮೆಂಟ್ಸ್ ಮಾಡುವಂಥ ಒಂದು ಟ್ರೆಂಡ್ ನಿಮಗೂ ಕೂಡ ಇರುತ್ತೆ. ರಮ್ಯಾ ಅವ್ರದ್ದು ಇಶ್ಯೂ ಆಗಿರ್ಬೋದು, ಅಥವಾ ಸುದೀಪ್ ಅವ್ರಿಗಾಗಿರ್ಬೋದು, ದರ್ಶನ್ ಸರ್ಗಾಗಿರ್ಬೋದು, ದರ್ಶನ್ ಅವ್ರಿಗಾಗಿರ್ಬೋದು, ಯಾರೇ ಒಬ್ಬರು ಕಲಾವಿದರು ಬಂದು ಬ್ಯಾಡ್ ಕಮೆಂಟ್ಸ್ ಹಾಕುವಂಥದ್ದು ಒಂದು ಶುರುವಾಗ್ಬಿಟ್ಟು, ಅದು ಮೊದಲಿಂದನೂ ಇತ್ತು, ಬಟ್ ಈಗ ಸ್ವಲ್ಪ ಜಾಸ್ತಿ ಇದೆ, ಅದರ ಹಾವಳಿ ಜಾಸ್ತಿ ಆಗಿದೆ. ಝೈದ್ ಅವರು ಅಂಥವ್ರಿಗೆ ಏನು ಹೇಳ್ತೀರಿ? ಸರ್, ಫಸ್ಟ್ ಥಿಂಕ್ ಈಗ ಕೆಲವು ಹೊಸ ಹುಡುಗರು ನನ್ನ ಹತ್ರ ಬರ್ತಾರಲ್ಲ ಸರ್ ನಾವು ಹೀರೋ ಆಗಬೇಕು, ನನಗೆ ನನ್ನ ಪಾತ್ರ ಕೊಡಿ, ಇಲ್ಲ ರೆಕಮೆಂಡ್ ಮಾಡಿ ಅಂತ. ಅವ್ರಿಗೆ ಫಸ್ಟ್ ನಾನು ಹೇಳೋದು ಒಂದೇ, ಆ್ಯಕ್ಟಿಂಗ್ ಎಲ್ಲ ಬಿಟ್ಬಿಡಿ. ಫಸ್ಟ್ ನೀವು ಒಂದು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಅವಮಾನ ಆಗುತ್ತೆ ಅಂದರೆ ನೀವು 2 ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳಿ, ಒಂದು ರಾಜಕೀಯ, ಇನ್ನೊಂದು ಸಿನಿಮಾ. ತೊಗೊಳಕ್ಕಾಗಲ್ವಾ, ಈ 2 ಫೀಲ್ಡ್ನ ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂಥೇಳಿ. ಆಮೇಲೆ ಸ್ಟಾರ್ಡಮ್ಗೆ ಬಂದಮೇಲೆ ಇದೆಲ್ಲ ಕಾಮನ್ ಸರ್. ಏನಂದರೆ ಯಾರೊಬ್ಬ ಎಲ್ಲೋ ಒಂದು ಕಡೆ ಕೂತಿರ್ತಾನೆ, ಈಗ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಸ್ಟ್ರಾಂಗ್ ಆಗಿಬಿಟ್ಟರೆ ಟಿಕ್ ಅಂತ ಟ್ವೀಟ್ ಮಾಡಿಬಿಡ್ತಾರೆ. ಅವ್ರು ಮನ್ಸು ಬಂದಂಗೆ ಏನೋ ಹೇಳ್ಬಿಡ್ತಾರೆ, ಹೇಟ್ನೆಸ್ ಇಟ್ಕೊಂಡು ಹೇಳ್ಬಿಡ್ತಾರೆ. ಕೆಲವರು ದುಡ್ಡು ಕೊಟ್ಟು ಬೇಕು ಅಂತ ಮಾಡಿರ್ತಾರೆ. ಸೊ ನಮ್ಗೆ ಗೊತ್ತಿಲ್ಲ. ಆಮೇಲೆ ಗಿಮೆಂಟ್ಸ್ಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಸರ್. ಟು ಬಿ ವೆರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಅಷ್ಟು ಪರ್ಸ್ನಲಾಗೂ ತೊಗೊಳಕ್ಕೆ ಹೋಗಬಾರ್ದು. ಈಗ ನನ್ನ ಬಗ್ಗೆ ಎಷ್ಟು ಜನ ಏನೇನೋ ಹೇಳ್ತಾರೆ ಸರ್, ನಾನು ತಲೆ ಕೆಡ್ಸ್ಕೊಂಡು ಕೂತಿದ್ದೀನ, ಅವ್ರದ್ದು ಎನರ್ಜಿ ವೇಸ್ಟ್, ಅವ್ರದ್ದು ಡೇಟಾ ವೇಸ್ಟ್, ಅವ್ರದ್ದು ಟೈಮ್ ವೇಸ್ಟ್, ಮಾಡ್ಕೊಳ್ಳಿ ಬಿಡಿ. ಸೊ ಅದಕ್ಕೆ ಝೈದ್ ಅವರು ಸ್ವಲ್ಪ ಮೊಬೈಲಿಂದ ತುಂಬ ದೂರ ಅಂತ ಅನಿಸುತ್ತೆ ಮೇ ಬಿ. ಹೌದು ಸರ್, ತುಂಬ ದೂರ. ನನಗೆ ಯಾಕೋ ಮೊದಲಿಂದ ನನಗೆ ಫೋನು, SMS, ವಾಟ್ಸಪ್ಪು, ಸೋಷಿಯಲ್ ಮೀಡಿಯಾ, ನಾನು ತುಂಬ ದೂರ ಇರ್ತೀನಿ. ನನಗೆ ಯಾಕೆ ಅಷ್ಟೊಂದು ಇಷ್ಟ ಇಲ್ಲ. ಫೈನಲಿ ಕಲ್ಟ್ ಸಿನಿಮಾ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ಕಡೆಯಿಂದ? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತೆ. ಸಿನಿಮಾದ ಹಾರ್ಡ್ ಸೂಪರ್ ಡೂಪರ್ ಇಟ್ಟಾಗಿದೆ, ಒಂದು ಇನ್ವಿಟೇಷನ್ ಆಗಲೇ ಕೊಟ್ಟಿದೆ, ಕಲ್ಟ್ ಬಗ್ಗೆ ಜನ ಮಾತಾಡೋ ಹಾಗಾಗಿದೆ. ಆದಷ್ಟು ಬೇಗ ಬರ್ತೀನಿ ಸರ್, ಸ್ವಲ್ಪ ದಿವಸ ಟೈಮ್ ಕೊಡಿ. ನಮ್ಮದು DICG ನಡೀತಾ ಇದೆ, ಅದು ಒಂದು ನನಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ. ಏನಕ್ಕೆ ನನಗೆ ಡೇಟ್ ಅನೌನ್ಸ್ ಮಾಡಿ ಇನ್ನೊಂದು ಅದು ಚೇಂಜ್ ಮಾಡೋದು ನನಗೆ ಅದು ಇಷ್ಟ ಇಲ್ಲ. ಸೊ ಅದಕ್ಕೆ ಪಕ್ಕಾ ಥಿಯೇಟ್ರಸ್ ನಂದು ಫಸ್ಟ್ ಸಿನಿಮಾ ಟೈಮಲ್ಲಿ ನನಗೇನೂ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ಥಿಯೇಟರ್ಸ್ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊತೀನಿ. KVN ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ, ದೊಡ್ಡ ಪ್ರೊಡಕ್ಷನ್ ಹೌಸು. ಸೊ ಡಿಸ್ಟ್ರಿಬ್ಯೂಷನು ಮಾಡ್ತಿದ್ದಾರೆ, ನನ್ನ ಬಿಸ್ನೆಸ್ ಪಾರ್ಟ್ನರು ಕೂಡ ಅವರೇ. ಸೊ ಎಲ್ಲ ಅವರೇ ಮಾಡ್ತಿರೋದ್ರಿಂದ ಸೊ ಕ್ಲೀನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಈಗ ಸ್ವಲ್ಪ ದಿವಸ ಕೊಟ್ಟರೆ ನಾನು ಅನೌನ್ಸ್ ಮಾಡಿಬಿಡ್ತೀನಿ ಸರ್. ವೆಲ್ಕಮ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಝೈದ್ ಖಾನ್ ಅವರ ಮಾತುಗಳು. ಕ್ಯಾಮ್ ಪರ್ಸನ್ ವೆಂಕಟೇಶ್ ಜೊತೆಗೆ ವಿಜಯ್ ಪಟ್ಟಿದಾರ್, ಏಷ್ಯಾನೆಟ್ ಝೀರೋ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.